ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ಡೇರ್ ಟು ಡ್ರೀಮ್ ಚಾನಲಿಂದ ಅನಿಲ್ ಕುಮಾರ್ ಎಲ್ಸಿ ಇವತ್ತೊಂದು ಸ್ಪೆಷಲ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನೀವು ಹಿಂದೆ ನೋಡಿರ್ತಕ್ಕಂಥ ಆ ಪಿಲ್ಲರ್ಸು ಸಿಗಂದೂರು ಫೇಮಸ್ ಬ್ರಿಡ್ಜು ಚೌಡೇಶ್ವರಿ ಬ್ರಿಡ್ಜ್ ಮೇಲೆ ನಾವಿದ್ದೀವಿ. ಇಲ್ಲಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ, ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಾರೆ, ಔಟ್ ಆಫ್ ಸ್ಟೇಟಿಂದ ಬರ್ತಾರೆ. ಎವ್ರಿ ಡೇ ಇವಾಗ ವೆಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಎಲ್ಲ ಟೂರಿಸ್ಟ್ಗಳು ಪ್ರತಿನಿತ್ಯ ಇದ್ದಾರೆ. ಸೊ ಯಾಕಪ್ಪ ಈವ್ನಿಂಗಲ್ಲಿ ಲೈಟಿಂಗ್ಸ್ ಇಲ್ಲ ಅಂತಂದರೆ ಏನು ಇಶ್ಯೂಸ್ ಆಗಿದೆ, ಕಲರ್ ಲೈಟಿಂಗ್ಸ್ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಯಾಕೆ ಈ ಒಂದು ಇಶ್ಯೂಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ, ಇದನ್ನು ಮೇಂಟೆನೆನ್ಸನ್ನು DBLಗೆ ಕೊಟ್ಟಿದೆ ಗವರ್ನಮೆಂಟ್. ಸೊ ಬಟ್ ಕ್ಲೀನಿಂಗ್ ಬಗ್ಗೆ ನನ್ನದೇ ಒಂದು ಡೇರ್ ಟು ಡ್ರೀಮ್ನಲ್ಲೇ ನಾನು ಹಾಕಿದ್ದೆ, ಒಂದು ಕ್ಯಾಂಪೇನ್ ಬಗ್ಗೆ ಹಾಕಿದ್ದೆ. ಅದರ ನಂತರದಲ್ಲಿ ಇಲ್ಲೆಲ್ಲ ಕ್ಲೀನಿಂಗನ್ನು ಕಂಪ್ನಿಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ DBL. ಸೊ ಇವಾಗ ಈ ಲೈಟಿಂಗ್ಸ್ ಹೋಗಿ ಹತ್ತಿರ ಒಂದು 4 ತಿಂಗಳಾಗಿದೆ. ಸೊ 4 ಮಂತ್ ಆದರೂ ಕೂಡ ಈ ಲೈಟಿಂಗ್ಸನ್ನು ರೆಡಿ ಮಾಡಲಿಲ್ಲ. ಇದು ಪ್ರೋಗ್ರಾಮ್ ಮಾಡಿದ್ದಾರೆ. ಇನ್ನ ಕಾಣ್ತಾ ಇರ್ತಕ್ಕಂಥ ಲೈಟಿಂಗ್ಸ್ ಪ್ರೋಗ್ರಾಮ್ ಇದೆ. ಯಾವ ರೀತಿ ಅಂತ ಅಂದರೆ, ಒಂದು 4 ಕಲರನ್ನು ರಿಫ್ಲೆಕ್ಟ್ ಮಾಡುತ್ತೆ, ಮೇಲ್ಗಡೆ ಫೋಕಸ್ ಮಾಡುತ್ತೆ ಇದು. ಸೊ ಅಲ್ಲಿ ಹೋದಾಗ ಬ್ಲೂ ಕಲರು, ಆಮೇಲೆ ರೆಡ್ಡು, ಆಮೇಲೆ ಯೆಲ್ಲೋ, ಈ ರೀತಿ ಪಿಲ್ಲರ್ ಟು ಪಿಲ್ಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ನೋಡಲಿಕ್ಕೆ ಇವಾಗ ಏನು ಅರಮನೆ ಲೈಟ್ ಹಾಕ್ತಾರೆ ಮೈಸೂರಲ್ಲಿ, ಅದೇ ರೀತಿ ಅಲ್ಟಿಮೇಟಾಗಿ ಕಾಣುತ್ತೆ ಹೊರಗಡೆಯಿಂದ. ಕ್ಯಾಮರಾ ವ್ಯೂಗೆ ಸೂಪರಾಗಿ ಬರುತ್ತೆ. ಕೆಲವರು ವೆಡ್ಡಿಂಗ್ ಶೂಟ್ಗಳನ್ನು ಮಾಡ್ತಾರೆ, ಮ್ಯಾರೇಜ್ ಶೂಟ್ಗಳು ಇಲ್ಲಿ ನಡೆಯುತ್ತೆ. ಇವಾಗ ಇನ್ನೂ ಒಂದು ಏನು ಅಂತ ಅಂದರೆ, ಎಕ್ಸಾಮ್ ಮುಗ್ದಿರೋದ್ರಿಂದ ಏಪ್ರಿಲ್ ಮೇನಲ್ಲಿ ಎಲ್ಲ ಟೂರಿಸ್ಟ್ಗಳು ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ, ಮಕ್ಕಳುಗಳು ಬರ್ತಾ ಇದ್ದಾರೆ, ಫ್ಯಾಮಿಲಿ ಎಂಜಾಯ್ಮೆಂಟಿಗೆ ಬರ್ತಾರೆ. ಸಿಗಂದೂರು ಬ್ರಿಡ್ಜ್ಗೆ ಹೋಗಬೇಕು, ಸಿಗಂದೂರು ಟೆಂಪಲ್ ಹೋಗಬೇಕು. ಸೊ ಟೆಂಪಲಿಂದ ಬ್ರಿಡ್ಜಲ್ಲಿ ಫೋಟೋ ಶೂಟಿಂಗ್ ಮಾಡಬೇಕು ಅಂತ ಬರ್ತಾರೆ. ಬಟ್ ಲೈಟಿಂಗ್ಸ್ ಇಲ್ಲ. ಸ್ಟ್ರೀಟ್ ಲೈಟ್ಗಳಿದೆ, ಅದು ಹಿಂದೆ ನೋಡ್ತಾ ಇರ್ತಕ್ಕಂಥ ಸ್ಟ್ರೀಟ್ ಲೈಟ್ ಇದೆ. ಸೊ ಅದು ಕಾಮನ್ ಆಗಿರ್ತಕ್ಕಂಥದ್ದು. ಬಟ್ ಇವರು ನಮ್ಮ ಡಿಮ್ಯಾಂಡು ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ PY ರಾಘವೇಂದ್ರ ಅವರಿಗೆ, ಹಾಗೆ ಈ ಕ್ಷೇತ್ರದ ಸಾಗರ ಕ್ಷೇತ್ರದ MLA ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು, ದಯವಿಟ್ಟು ತಾವುಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು, ಇದನ್ನು ಗಮನಿಸಬೇಕು. ತಕ್ಷಣದಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಬೇಕು. ಯಾಕೆ ಅಂತಂದರೆ, ಈ ಬ್ರಿಡ್ಜನ್ನು ಮಾಡಿರ್ತಕ್ಕಂಥದ್ದು ಟೂರಿಸಂ ಪರ್ಪಸ್ ಪ್ಲಸ್ ಲೋಕಲ್ ಅವರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಅಂಥದ್ದು. ಒಂದು ಸ್ಥಳೀಯರಿಗೆ ಕಮ್ಯುನಿಕೇಷನ್ ಆಗಲಿಕ್ಕೆ, ಇನ್ನೊಂದು ಟೂರಿಸ್ಟ್ ಅದ್ರ ಜೊತೆಗೆ ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ. ಇಂಥ ಒಂದು ಪ್ಲೇಸ್ನಲ್ಲಿ ಪ್ರಾರಂಭದಲ್ಲೇ ಈ ರೀತಿ ವಿಘ್ನ ಆಗಿರ್ತಕ್ಕಂಥದ್ದು ತುಂಬ ಬೇಜಾರ ತರ್ತಾ ಇದೆ ನಮಗೆಲ್ರಿಗೂ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಫೋಕಸ್ ಲೈಟನ್ನು ಮೇಲೆ ಫೋಕಸ್ ಮಾಡ್ತಾರೆ, ಕೆಳಗಡೆಯಿಂದ ಇಲ್ಲೆಲ್ಲ ಲೈಟಿಂಗ್ಸ್ಗಳಿದೆ, ಮೇಲೆ ಇದೆ. ಇದು ಯಾವುದು ವರ್ಕಿಂಗ್ ಆಗ್ತಾ ಇಲ್ಲ. ಬ್ರಿಡ್ಜ್ ಇನಾಗ್ರೇಷನ್ ಆಗಿ ಹತ್ತತ್ರ 1 ವರ್ಷದ ಹತ್ತತ್ರ ಬರ್ತಾ ಇದೆ. ಇನಾಗ್ರೇಷನ್ ಆಗಿ 4-5 ತಿಂಗಳಿಗೆ ಇದೆಲ್ಲ ಸ್ಟಾಪ್ ಆಗಿಬಿಟ್ಟಿದ್ದಾವೆ. ಅವ್ರು ಕೇಳಿದ್ರೆ ಇದೇನೋ ಕದ್ದಿದ್ದಾರೆ, FIR ಆಗಿದೆ, ಕಂಪ್ಲೇಂಟ್ ಆಗಿದೆ, ಹಾಕ್ತೀವಿ ಅಂತ ಹೇಳ್ತಾ 4 ತಿಂಗಳಾಯಿತು. ಇದಕ್ಕೆ ಪೇಂಟಿಂಗು ಇದೆ ಅಂತ ಹೇಳ್ತಾ ಇದ್ದಾರೆ ಈ ಪಿಲ್ಲರ್ಸ್ಗಳಿಗೆ. ಸೊ ಪೇಂಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಪೇಂಟಿಂಗ್ ಇದ್ದರೆ ಅದನ್ನು DBL ಮಾಡಬೇಕಾಗತ್ತೆ, ದಿಲೀಪ್ ಬಿಲ್ಡ್ಕಾನು. ಯಾಕೆ ಅಂತಂದರೆ ಅದು ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಕೂಡ ಇನ್ಕಂಪ್ಲೀಟ್ ಆಗಿದೆ. ಇದು ಯಾಕೆ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಸರಿಪಡಿಸಿ ಜನರಿಗೆ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಬೇಕು. ಅದ್ರ ಥ್ರೂ ಗೌರ್ಮೆಂಟಿಗೂ ದುಡ್ಡಾಗುತ್ತೆ, ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಅಂಗಡಿಗಳು ಜನರಿಗೂ ಕೂಡ ಇನ್ಕಮ್ ಸೋರ್ಸ್ ಆಗುತ್ತೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ತಾವು ಬಗೆಹರಿಸಬೇಕು. ಈ ವಿಡಿಯೋ ಮೂಲಕ ನಾವು ಕರ್ನಾಟಕದ ಎಲ್ರಿಗೂ ಮುಟ್ಲಿ ಅಂತ ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ಫ್ರೆಂಡ್ಸ್, ಈಗ ರಾಣಿಬೆನ್ನೂರಿಂದ ಇಲ್ಲಿ ಬ್ರಿಡ್ಜನ್ನು ನೋಡಲಿಕ್ಕೆ ಮತ್ತು ಸಿಗಂದೂರು ಟೆಂಪಲ್ ಹೋಗಿ ಇಲ್ಲಿ ಬಂದಿದ್ದಾರೆ ಬ್ರಿಡ್ಜ್ ಮೇಲೆ. ಸೊ ಜಯಪ್ರಕಾಶ್ BC ಆ್ಯಂಡ್ ಅವ್ರ ಫ್ಯಾಮಿಲಿ ಇಲ್ಲಿದ್ದಾರೆ. ಸೊ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ ಜಯಪ್ರಕಾಶ್ ಅವರ. ನಮಸ್ತೆ. ಅನಿಲ್ ಅಂತ ಡೇರ್ ಟು ಡ್ರೀಮ್ ಚಾನಲಿಂದ. ಸೊ ನೀವು ಭಾಳ ದೂರದಿಂದ ಇಲ್ಲಿ ಬಂದಿದ್ದೀರಾ, ಹತ್ತತ್ರ ಒಂದು 200 ಕಿಲೋಮೀಟ್ರ್ ಬಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೆಂಪಲ್ ನೋಡ್ಕೊಂಡು ಬ್ರಿಡ್ಜ್ ಮೇಲೆ ಬಂದಿದ್ದೀರಾ. ಸೊ ಏನು ಅನಿಸುತ್ತೆ ಇಲ್ಲಿ ವಾತಾವರಣ? ಇಲ್ಲ, ತುಂಬ ಚೆನ್ನಾಗಿದೆ. ನೀರೆಲ್ಲ ಚೆನ್ನಾಗಿದೆ ನೋಡಲಿಕ್ಕೆ. ಎಲ್ಲ ಬ್ರಿಡ್ಜ್ ಎಲ್ಲ ಭಾಳ ಚೆನ್ನಾಗಿದೆ. ಬಟ್ ಏನಂದ್ರೆ ಲೈಟ್ಗಳೆಲ್ಲ ಇದೆ. ರಾತ್ರಿ ಲೈಟ್ ಒಂದು ಅದು ಮಾಡಿದರೆ ಬ್ರಿಡ್ಜ್ಗಿನ್ನ ಔಟ್ಲುಕ್ ಎಕ್ಸ್ಟ್ರಾ ಗೇಟಪ್. ಸರಿ, ಅದೇ ಇವಾಗ ಈ ಬ್ರಿಡ್ಜ್ಗೆ ಏನು ಅಂತಂದರೆ, ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸ್ ಆನ್ ಮಾಡ್ತಾ ಇದ್ರು. ಒಂದು 3-4 ಅವರ್ಸ್ ಆನ್ ಮಾಡ್ತಾ ಇದ್ರು. ಒಂದೊಂದು ಪಿಲ್ಲರ್ಗೆ ಒಂದೊಂದು ಲೈಟಿಂಗ್ಸ್ ಬೀಳ್ತಾ ಇತ್ತು. ಸೊ ಇವಾಗ ಸ್ಟಾಪ್ ಮಾಡಿ ಒಂದು 3-4 ಮಂತ್ ಆಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಮಾನ್ಯ ಸಂಸದರಾದ PY ರಾಘವೇಂದ್ರ ಈ ಕಡೆ ಗಮನ ಹರಿಸಿ, ಏನೋ ಒಂದು ಸ್ವಲ್ಪ ಇನ್ನೂ ಅವ್ರು ಇನ್ನೂ ಹೆಸರಾಗುತ್ತೆ ಬ್ರಿಡ್ಜ್ ಜೊತೆಗೆ. ಅವ್ರ ಲೈಟ್ ಬೆಳಕು, ಅವ್ರ ಹೆಸರು ಜೊತೆ ಬೆಳಕು ಕೂಡ ಬೀಳುತ್ತೆ, ಮಾಡಿಕೊಟ್ರೆ ಒಳ್ಳೆ ಒಂದು ಹೆಸರು ಇರುತ್ತೆ ಅಂತೇಳಿ ನಮ್ಮ ಮಾನ್ಯ ಸಂಸದರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಲೈಟಿನ ಬಗ್ಗೆ ಒಂದು ಗಮನ ಹರಿಸ್ಬೇಕಂತ ನಮ್ಮ ಒಂದು ರಿಕ್ವೆಸ್ಟ್. ಅಲ್ಲ, ಅದನ್ನು ಹಾಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬರೀ ತುಂಬ ಸ್ಟ್ರೀಟ್ ಲೈಟ್ ಅಷ್ಟೇ ಹಾಕಿದ್ದಾರೆ, ಅದನ್ನ ಹಾಕಿದ್ರೆ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ. ಅದು ಪ್ರೋಗ್ರಾಮ್ ಮಾಡಿದ್ದಾರೆ. ಹೇಗೆ ಅಂತ ಅಂದರೆ, ಒಂದೊಂದು ಪಿಲ್ಲರ್ಗೆ ಒಂದೊಂದು ಲೈಟಿಂಗ್ಸ್ ಬೀಳ್ತಾ ಹೋಗುತ್ತೆ. ಇವಾಗ ಬ್ಲೂ ಮತ್ತು ರೆಡ್ ಮಿಕ್ಸ್ ಇರೋ ಅಂಥದ್ದು ಮತ್ತು ಯೆಲ್ಲೋ ಕಲರು ಬೀಳುತ್ತೆ.
ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈ ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತೆ, ಆಮೇಲೆ ಫೋಟೋ ಶೂಟ್ಗಳೆಲ್ಲ ನಡೆಯುತ್ತೆ ಇಲ್ಲಿ. ಲೈಟಿಂಗ್ಸ್ ಇಲ್ಲ ಅಂತಕ್ಕಂಥದ್ದು ಎಲ್ರಿದ್ದು ಕಂಪ್ಲೇಂಟ್ಸ್ಗಳಿದೆ. ನಮ್ದು ಅದೇ ಲಾಸ್ಟ್ ಟೈಮ್ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ, ಓಕೆ, ಇದರಲ್ಲಿ ಅದಕ್ಕೆ ಅದೇ ನೋಡೋಣ ಅಂತ ಬಂದಿದ್ವಿ, ಬಟ್ ಸಿಗ್ತಾ ಇಲ್ಲ, ಹಾಂ ಹಾಂ ಕ್ಯಾನ್ಸಲ್ ಆಗಿದೆ ಅಂತ ಇದ್ದಾರೆ. ಸ್ವಲ್ಪ ಅದನ್ನ ಬೇಜಾರಾಗ್ತಾ ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್. ಮಾನ್ಯ ಸಂಸದರು ಈ ಕಡೆ ಗಮನ ಹರಿಸಿದ್ರೆ ಅವರು ಸ್ವಲ್ಪ ಏನೋ ಕ್ಷೇತ್ರದಲ್ಲಿ ತುಂಬ ಇನ್ನು ಬೇರೆ ಕ್ಷೇತ್ರದಲ್ಲಿ ಕೂಡ ಒಂದು ಪರಿಚಯತರಾಗಿ ಒಳ್ಳೆ ಹೆಸರು ಮಾಡ್ದಂಗೆ ಆಗುತ್ತೆ. ಈಗ ಸಂಸದರ ಇಂಟ್ರೆಸ್ಟ್ ಅಲ್ಲೇ ಈ ಬ್ರಿಡ್ಜ್ ಆಗಿದೆ. ಗಡ್ಕರಿ ಅವರು ಇದನ್ನ ಓಪನ್ ಮಾಡಿ ಜುಲೈ 14th ಆಗಿದೆ. ಹತ್ತತ್ರ 1 ವರ್ಷ ಆಗ್ತಾ ಬಂತು. ಸೊ ಇದು ಮೇಜರ್ ಇಶ್ಯೂ ಆಗ್ತಾ ಇದೆ ಇವಾಗ. ಸೊ ಆದಷ್ಟು ಬೇಗ ಆಗಬೇಕು ಅಂತ ಮಾನ್ಯ ಸಂಸದರು ಈ ಕಡೆ ಗಮನ ಹರಿಸಿ ಸ್ವಲ್ಪ ಒಂದು ಹೆಚ್ಚಿಗೆ ಒಂದು ಜಾಗೃತಿ ವಹಿಸ್ಲತ್ತದ ನಮ್ಮಲ್ಲಿ ಮನವಿ. ಇನ್ನೊಂದು ಮಾಡಿದ್ರೆ ಇನ್ನೂ ತುಂಬಾ ಕಲರ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ಟೂರಿಸ್ಟ್ಗಳು ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಈಗ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಬರ್ತಾರೆ. ನೀವು famous ಆಗುತ್ತೆ ಈ ಒಂದು ಓಕೆ, ಸಿಗಂದೂರು. ಸೇತುವೆ ಒಂದು ಹೆಸರು ಆಗಲಿ ಅಂತ ಹೇಳಿ ಮಾಡ್ತಾರೆ. ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ, ಕಿರಣ್ ಜಿ ಹೆಗಡೆ ಅವರೇ, ಅನಿಲ್ ಮಾತಾಡ್ತಾ ಇರ್ತಕ್ಕಂಥದ್ದು ಡೇರ್ ಟು ಡ್ರೀಮ್ ಚಾನಲಿಂದ. ಇವಾಗ ಬ್ರಿಡ್ಜ್ ಮೇಲೆ ಇದ್ದೀರಾ, ತುಂಬ ಟೂರಿಸ್ಟ್ಗಳಿದ್ದಾರೆ. ಈ ಒಂದು ಬ್ರಿಡ್ಜ್ ಮೇಲೆ ಕಲ್ಲರ್ ಲೈಟಿಂಗ್ಸನ್ನು ಆಗ್ತಾ ಇಲ್ಲ. ಸೊ ಈ ಕಲ್ಲರ್ ಲೈಟಿಂಗ್ಸ್ ಇಲ್ಲದೆ ಇರೋದು ಟೂರಿಸ್ಟ್ಗಳಿಗೆ ತುಂಬ ಒಂದು ನಿರಾಸೆ ಆಗಿದೆ. ನೀವು ಸ್ಥಳೀಯವರು ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕಂಪ್ನಿ ಮೇಂಟೆನೆನ್ಸ್ ಮಾಡಬೇಕು DBL. ಸೊ ನಿಮಗೇನು ಅನಿಸುತ್ತೆ? ಹೌದು, ಕಂಪ್ನಿ ಮೇಂಟೆನೆನ್ಸ್ ಮಾಡಬೇಕು. ಮತ್ತು ಹೆಚ್ಚಾಗಿ ಸುಮಾರು 1 ವರ್ಷಕ್ಕೆ ಬಂತು, ಬಟ್ ಅದು ಇನ್ನೂ ಆಗಿಲ್ಲ. ಲೈಟಿಂಗ್ಸ್ ಎಲ್ಲ ಆಗಬೇಕು. ಮೊನ್ನೆ ರಾಘವೇಂದ್ರ ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಉತ್ತಮ ಚೆನ್ನಾಗುತ್ತೆ. ಬಟ್ ಇಲ್ಲಿ ಆಗ್ತಾ ಇಲ್ಲ, ಸುಮಾರು ದಿನಗಳಿಂದ ಲೈಟಿಂಗ್ಸು ಬರ್ತಾ ಇಲ್ಲ ನೈಟ್ ಆದಮೇಲೆ. ಅದಕ್ಕೆ ಮಾಡಬೇಕು ಅಂತ. ಈಗ ಸಿಗಂದೂರು ಹೋಗ್ತಕ್ಕಂಥ ಟೂರಿಸ್ಟ್ಗಳು ಮೇಯ್ನಾಗಿ ಈ ಒಂದು ಬ್ರಿಡ್ಜ್ ಮೇಲೆ ನಿಲ್ಲಿಸ್ತಾರೆ ವೆಹಿಕಲನ್ನು. ಯಾಕೆ ಅಂತಂದರೆ ಫ್ಯಾಮಿಲಿ ರಜಾ ಇರೋದ್ರಿಂದಾಗಿ ಎಲ್ಲರ ಮೇಲೆ ಬಂದಿರ್ತಾರೆ. ಅವ್ರಿಗೆ ಒಂದು ಎಂಜಾಯ್ಮೆಂಟ್ ಮಕ್ಕಳ ಜೊತೆಗೆ. ಸೊ ಈಗ ಫೋಟೋ ಶೂಟ್ಗಳು ನಡೆಯುತ್ತೆ, ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತೆ. ಲೈಟಿಂಗ್ಸು ಇಲ್ಲದೆ ಇರೋದು ಅವರಿಗೆ ತುಂಬ ಒಂದು ಡಿಸಪಾಯಿಂಟು. ಹಾಗಾಗಿ ಆದಷ್ಟು ಬೇಗ ಲೈಟಿಂಗ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ತಿಮ್ಮಪ್ಪನವ್ರು ಇಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೆ. ಹಿಂದೆ ಕೂಡ ಅವ್ರ ಅಂಗಡಿ ಇಲ್ಲಿತ್ತು. ಸೊ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹೈವೇ ಬಂದಿರೋದ್ರಿಂದ ಹೈವೇ ಪಕ್ಕದಲ್ಲಿ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಈಗ ಟೂರಿಸ್ಟ್ಗಳು ಬಂದವರು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ನಿಲ್ಲಿಸಿ ಅಂಗಡಿನಲ್ಲಿ ಏನಾದ್ರು ಖರೀದಿ ಮಾಡಿ ನಂತರದಲ್ಲಿ ಮುಂದೆ ಹೋಗ್ತಾರೆ. ನಮಸ್ಕಾರ, ಡೇರ್ ಟು ಡ್ರೀಮ್ ಚಾನಲಿಂದ. ಇವಾಗ ಮುಖ್ಯವಾಗಿ ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಕಲ್ಲರ್ ಲೈಟ್ಗಳು ಆನ್ ಆಗಿ 4-5 ತಿಂಗಳಾಗುತ್ತೆ. ಹೌದು, ಟೂರಿಸ್ಟು ಪ್ರತಿಯೊಬ್ಬರು ಇಲ್ಲಿ ಕೇಳ್ತಾರೆ. ಈಗ ನೀವು ಇಲ್ಲಿ ಪ್ರತಿನಿತ್ಯ ಓಪನ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ, ಅಂಗಡಿಗಳು ಜನಗಳು ಬಂದು ಹೋಗ್ತಾರೆ. ಒಂದ್ ಕಡೆ ಭಕ್ತಾದಿಗಳು ಬರ್ತಾರೆ, ಇನ್ನೊಂದ್ ಕಡೆ ಬ್ರಿಡ್ಜ್ ನೋಡ್ಲಿಕ್ಕೆ ಟೂರಿಸ್ಟ್ಗಳು ಬರ್ತಾರೆ. ಸೊ ಹೇಳಿ, ಈಗ ಟೂರಿಸ್ಟ್ ಏನೇನು ಹೇಳ್ತಾರೆ ನಿಮ್ ಜೊತೆ? ಅದೇ ಈಗ 300-400 ಕಿಲೋಮೀಟರ್ ಬರ್ತಾರೆ ಅದನ್ನ ನೋಡಕ್ಕೆ, ಲೈಟಿಂಗ್ಸ್ ನೋಡಕ್ಕೆ. ಅದು ಈಗ ಇಲ್ಲ. ಈಗ 5 ತಿಂಗಳಾಯ್ತು ಈಗ ಲೈಟ್ ಇಲ್ಲದೆ. ಅದು ಮುಂದೆ ಕೇಳಿದ್ರೆ ಹಾಕ್ತಾರೆ ಅಂತಾರೆ. ಅದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಇವರು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನ ಅಲ್ಲಿ ಕದ್ದಿರೋದ್ರಿಂದಾಗಿ ಕಂಪ್ಲೇಂಟ್ ಆಗಿದೆ, ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಲೇ ಆಗಿದೆ. ಈಗ ಮಾನ್ಯ ಸಂಸದರು ಮತ್ತೆ ಈ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಏಪ್ರಿಲ್ ಮೇ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಮಕ್ಕಳುಗಳು ಸೊ ಇದು ಅಷ್ಟು ಒಳಗಡೆ ಇದನ್ನು ಲೈಟಿಂಗ್ಸ್ ಆನ್ ಮಾಡಿಸ್ಬೇಕು ಅಂತಕ್ಕಂಥ ನಿಮ್ಮ ಅಪೇಕ್ಷೆ. ಅದು ಮಾಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಒಂದು 4 ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ದೂರದಿಂದ ಬಂದವರು ಅಲ್ಲಿ ಲೈಟಿಂಗ್ಸ್ ನೋಡಿದ್ರೆ ಒಂಚೂರು ವ್ಯಾಪಾರ ಮಾಡ್ತಾರೆ. ಅದರಿಂದ ಒಂಚೂರು ಬೇಗ ಮಾಡಿದ್ರೆ ಒಳ್ಳೇದು. ಈಗ ಸ್ಟ್ರೀಟ್ ಲೈಟ್ ಮಾತ್ರ ಉರಿತಾ ಇದೆ. ಹೌದು, ಇದು ಕರೆಕ್ಟಾಗಿ ಉರಿಯುತ್ತಾ ಅಥವಾ ಇದು ಆಫ್ ಆಗುತ್ತಾ? ಇಲ್ಲ ಕರೆಕ್ಟಾಗಿ ಉಳಿಯುತ್ತೆ, ತೊಂದರೆ ಇಲ್ಲ. ಕರೆಂಟ್ ಇರಲ್ಲ. ಈಗ ಬಂದಿರ್ತಕ್ಕಂಥ ಟೂರಿಸ್ಟ್ಗಳೆಲ್ಲರೂ ಇದನ್ನೇ ಕ್ವಶನ್ ಮಾಡ್ತಾರೆ. ಎಲ್ಲ ಅದೇ ಕ್ವಶನ್. ಲೈಟ್ ಇಲ್ಲಲ್ಲ, ಎಷ್ಟೋ ದೂರದಿಂದ ಬರ್ತಾರೆ. 300-400 ಈ ಲೈಟಿಂಗ್ಸ್ ನೋಡ್ಲಿಕ್ಕೇನೆ ಈವ್ನಿಂಗ್ ಇಲ್ಲಿ ಬರ್ತಾರೆ. ಬಂದು ಲೈಟ್ ಇಲ್ಲ ಅಂತ ನಿರಾಸೆಯಾಗಿ ವಾಪಸ್ ಹೋಗ್ತಾರೆ. ಶಿವಮೊಗ್ಗ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾರೆ. ಬಹಳ ದೂರದಿಂದೆಲ್ಲ ಸಂಜೆ ಬರ್ತಾರೆ ಲೈಟಿಂಗ್ಸ್ ನೋಡೋ ಸಲುವಾಗಿ. ಓಕೆ, ಥ್ಯಾಂಕ್ ಯು ತಿಮ್ಮಪ್ಪ ಅವರ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ. ನಮಸ್ಕಾರ.